ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಂಭೋಗದ ನಂತರ ಹೆಂಗಸರಿಗೆ ನರಕಯಾಚನೆ ಯಾಕೆ ಆಗುತ್ತೆ ಗೊತ್ತಾ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರೀತಿ ಪಯಣದ ವೇಳೆ ಮಡದಿಯನ್ನು ಆಕರ್ಷಿಸಲು ತಯಾರಾದ ಪುರುಷರನ್ನು ಶೃಂಗಾರ ಪುರುಷರೆಂದು, ಅದೇ ರೀತಿ ತಯಾರಾದ ಸ್ತ್ರೀಯನ್ನು ಶೃಂಗಾರವತಿ ಎಂದು ಕರೆಯುತ್ತಾರೆ. ಇನ್ನು ಶೃಂಗಾರವೆನ್ನುವುದು ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ಸ್ತ್ರೀ ಪುರುಷರಿಬ್ಬರಿಗೂ ಆನಂದ ತರುವಂತ ವಿಷಯವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಾ? ಸಂಭೋಗದ ಸಮಯದಲ್ಲಿ ಹೆಂಗಸರು ಆನಂದದಿಂದ ಇದ್ದರು, ಅದು ಮುಗಿದ ಬಳಿಕ ತೀವ್ರವಾದ ಮನೋವೇದನೆಯನ್ನು ಅನುಭವಿಸುತ್ತಾರೆ. ಇದು ಅಧ್ಯಯನದಿಂದ ಬಹಿರಂಗಗೊಂಡಿದೆ. ಹೌದು, ಶೃಂಗಾರದ ನಂತರ ಕೆಲವು ಮಹಿಳೆಯರು ಅಳುತ್ತಾರಂತೆ. ಇದಲ್ಲದೆ ಕೆಲವು ಬಾರಿ ಪುರುಷರು ಸಹ ಅಳುತ್ತಾರಂತೆ. ಆದರೆ ಹೆಚ್ಚಾಗಿ ಹೆಂಗಸರೇ ಅಳುತ್ತಾರಂತೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪೋಸ್ಟ್ ಕೈಟಲ್ ಡಿಸ್ಪೋರಿಯಾ ಎಂದು ಕರೆಯಲಾಗುತ್ತದೆ. ಸಂಭೋಗದ ನಂತರ ಮಹಿಳೆಯರಲ್ಲಿ ಆತಂಕ, ಹೆದರಿಕೆ, ಅಳು ಮೊದಲಾದವು ಬರುತ್ತವೆ. ಬಾಲ್ಯದಲ್ಲಿ ಲೈಂಗಿಕ ದಾಳಿಗೆ ಗುರಿಯಾದ ಮಹಿಳೆಯರು, ಗಂಡನೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರದ ಮಹಿಳೆಯರಲ್ಲಿ ಇಂತಹ ವರ್ತನೆಗಳು ಕಂಡುಬರುತ್ತವೆ ಎಂದು ಅಧ್ಯಯನ ತಿಳಿಸಿದೆ. ಸ್ನೇಹಿತರೆ, ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂದ್ರೆ ಮಾನಸಿಕವಾಗಿ ದೃಢವಾಗಿರುವ ವಿಶೇಷ ಶೃಂಗಾರದ ನಂತರ ಎದ್ದು ಹೋಗದೆ ಪರಸ್ಪರ ಮಾತುಕತೆಯಲ್ಲಿ ತೊಡಗಿ, ಅಲ್ಲದೆ ಒಟ್ಟಿಗೆ ಸ್ನಾನ ಮಾಡುವುದರಿಂದ ಈ ಲಕ್ಷಣಗಳಿಂದ ಹೊರಬರಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಳನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.